ಇನ್ನು ರಾಜ್ಯವನ್ನ ತಮಿಳುನಾಡು ರಾಜ್ಯದ ಬಗ್ಗೆ ಇಲ್ಲಿ ಮಾತಾಡೋದಾದ್ರೆ ಟಿವಿಕೆ ನೋಡಿ ಮೊದಲ ಬಾರಿಗೆ ಪಕ್ಷವನ್ನ ಸ್ಥಾಪಿಸ್ಕೊಂಡು ಎಕ್ಸಿಟ್ ಪೋಲ್ಗಳು ಕೊಟ್ಟಂತ ಸಂಖ್ಯೆಗಳಿದಾವಲ್ಲ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಆ ಸಂಖ್ಯೆಗಳನ್ನು ನೋಡಿದ್ರೆ. ವಿಜಯ್ ಏನಿಲ್ಲ ಅಂತ ಅಂದ್ರೂ 80ರಿಂದ 120 ಸ್ಥಾನಗಳನ್ನು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತವೆ ಎಕ್ಸಿಟ್ ಪೋಲ್ಗಳು. ಇದು ಸಾಧ್ಯನಾ? ಮೊದಲ ಬಾರಿಗೆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಜನ ಅದನ್ನು ಒಪ್ಕೊಳ್ಳೋ ರೀತಿ ಇದೆಯಲ್ಲ, ಅಂದರೆ ಈಗಾಗಲೇ ಅಲ್ಲಿ DMK ಬೇಸರ ತಂದೊಡ್ಬಿಟ್ಟಿದೆಯಾ ಅಂತ ಜನರಿಗೆ. ಅಷ್ಟರ ಮಟ್ಟಿಗೆ ಸ್ಟಾಲಿನ್ ಅಧಿಕಾರ, ಸ್ಟಾಲಿನ್ ಆಡಳಿತ ಬೇಸರವನ್ನು ಒದಗಿಸಿಬಿಟ್ಟಿದೆ ಆ ಜನರಿಗೆ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಮೂಡ್ತಾ ಇದೆ. ಹೀಗಾಗಿ ಬಟ್ ವಿಜಯ್ ಮಾತ್ರ ಈಗಾಗಲೇ ವಿಜಯ್ಗೆ ಏನು ಎಕ್ಸಿಟ್ ಪೋಲ್ ರಿಸಲ್ಟ್ ಹೊರಬೀಳುತ್ತಲ್ಲ, ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ನಮ್ಮ ಪಕ್ಷ ಇದೇ ಒಂದು ನಿಟ್ಟಿನಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬಂದರೆ ನಾವು ಫಸ್ಟ್ ಹೋಗುವಂಥದ್ದು ರೆಸಾರ್ಟ್ಗೆ, ಎಲ್ಲರೂ ಕೂಡ ರೆಸಾರ್ಟ್ಗೆ ಬರಬೇಕು ಅನ್ನುವಂಥ ಒಂದು ಆರ್ಡ್ರನ್ನು ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಟಿವಿಕೆ ಯಾಕೆ ಗೆಲ್ಲುತ್ತೆ, ವಿಜಯ್ ಯಾಕೆ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತ ನೋಡಬೇಕು.